ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ದಿಸ್ ಇಸ್ ಗಗನ್. ಇವತ್ತಿನ ಒಂದು ವಿಡಿಯೋದಲ್ಲಿ ಜೋಗ್ ಫಾಲ್ಸು ಬಂದಿದ್ದೀನಿ. ಬ್ಯಾಕಲ್ಲಿ ಕಾಣ್ತಾ ಇದೆ. ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿರಿ. ಸುಮಾರು ಜನ ಬಂದಿದ್ದಾರೆ ಬಿಕಾಸ್ ವೀಕೆಂಡ್ಸ್ ಅಲ್ಲ. ಸೊ ಇದು ಬ್ರಿಡ್ಜು. ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹೊಟ್ಟೆ ಫುಲ್ ಹೋಗ್ಬಿಟ್ಟಿದೆ. ಇಲ್ಲಿ ಮಧುರಾ ಅಂತ ಹೋಟ್ಲಿದೆ, ಸಾಗರ. ಇಲ್ಲಿ ತಿನ್ಕೊಂಡು ನನ್ನ ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ. ಇಡ್ಲಿ ಆರ್ಡರ್ ಮಾಡಿದೆ. ಟೇಸ್ಟ್ ಹೆಂಗಿದೆ ನೋಡೋಣ. ಇಡ್ಲಿ ಆರ್ಡರ್ ಮಾಡಿದೆ. ನೋಡೋಣ ಹೆಂಗಿದೆ ಅಂತ ಟೇಸ್ಟು. ಹೊಟ್ಟೆ ಫುಲ್ ಹೋಗಿದೆ. ಚೆನ್ನಾಗಿದೆ. ತಿಂಡಿ ಮುಗಿಸಾಯಿತು. ಇಲ್ಲಿಂದ ನಮ್ಮದು ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ. ಇದು ಜೋಗದ್ದು ಬ್ರಿಡ್ಜ್. ಇದು ಮೇನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೋಗ್ತಾ ಇರಬೇಕು. ಕರ್ಕೊಂಡು ಹೋಗ್ತೀನಿ ಬನ್ನಿ ಇವಾಗ. ಫಸ್ಟು ಎಂಟ್ರ್ ಆದಾಗ ಇಲ್ಲಿ ಗಾಡಿ ಎಲ್ಲ ನೋಡ್ಬೋದು. ಕಾರು ಮತ್ತು ಬೈಕಿಗೆಲ್ಲ ಟಿಕೆಟ್ ಕಲೆಕ್ಟ್ ಮಾಡ್ಕೊತಾರೆ. ಜೋಗ ನಿರ್ವಹಣಾ ಪ್ರಾಧಿಕಾರ ಜೋಗ ಜಲಪಾತಕ್ಕೆ ಸುಸ್ವಾಗತ. ಇಲ್ಲಿ ಟಿಕೆಟ್ ತೊಗೊಂಡಾಯಿತು. ಒಳಗಡೆ ಕರ್ಕೊಂಡು ಹೋಗ್ತೀನಿ. ಏನಿದೆ ಏನಿಲ್ಲ ನೋಡೋಣ. ಇನ್ನೂ ಯಾರೆಲ್ಲ ಚಾನಲ್ಗೆ ಹೊಸಬ್ರಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ. ತೊಗೊಂಡಾಯಿತು. ಅಲ್ಲಿ ಯಾರೋ ಲೇಡಿ ಪೊಲೀಸವ್ರು ಕೇಳೋ ಟಿಕೆಟ್ ತೊಗೊಳಪ್ಪ. ನಾನು ಟಿಕೆಟ್ ತೊಗೊಂಡಾಯಿತು. ಅದರಲ್ಲೆಲ್ಲ ಪರ್ಫೆಕ್ಟ್. ಮೇಲ್ಗಡೆ ಬಂದಾಯಿತು. ಒಳಗಡೆ ಹೋಗೋಣ. ಎಂಟ್ರೆನ್ಸಲ್ಲಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತೊಗೊಂಡಾಯಿತು. ಪರ್ ಬೈಕಿಗೆ 30 ರೂಪೀಸು. ಕಾರ್ ಬಂದರೆ 50 ಎಷ್ಟೋ ಇಸ್ಕೊತಾರೆ. ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಒಳಗಡೆ ಎಂಟ್ರಿ ಆದಮೇಲೆ ಈ ಕಡೆ ಸೈಡಿಗೆ ಬೈಕ್ ಪಾರ್ಕ್ ಮಾಡಾಯಿತು. ಇವಾಗ ಮೇ ಬಿ ಆ ಕಡೆ ಕೆಳಗಡೆ ಮೆಟ್ಲು ಕೆಳಗಡೆ ಬಿಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನೋಡ್ತೀನಿ. ಬಿಟ್ಟರೆ ಒಳ್ಳೆಯದು. ಕೆಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಇಲ್ಲ ಅಂತೇಳಿದ್ರೆ ಆ ಕಡೆ ಬ್ರಿಟಿಷ್ ಬಂಗ್ಲೆ ಹತ್ರ ಹೋಗೋಣ. ಬ್ರಿಟಿಷ್ ಬಂಗ್ಲೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಾವು ನೀರು ಇಲ್ಲಿ ದೂರದಿಂದ ನೋಡ್ತೀವಿ. ಅಲ್ಲಿ ಆದರೆ ಬ್ರಿಟಿಷ್ ಬಂಗ್ಲೆ ಎಲ್ಲ ಹತ್ರ ಆದರೆ ನಾವು ನೀರನ್ನು ಟಚ್ ಮಾಡ್ಬೋದು. ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ಫುಲ್ಲು ಜನ ಬಂದವ್ರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ವೀಕೆಂಡ್ಸ್ ಅಲ್ಲ, ಜನ ಇದ್ದೇ ಇರ್ತಾರೆ. ಮಳೆನೂ ಅಷ್ಟೇನಿಲ್ಲ. ಆ ಕಡೆ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಒಂದು ಮನೆ ಟೈಪು, ಅದೇ ಬ್ರಿಟಿಷ್ ಬಂಗ್ಲೆ. ಆ ಕಡೆ ಹೋದರೆ ನಾವು ಅಲ್ಲಿಂದ ಏನದು ನೀರು ಟಚ್ ಮಾಡ್ಬೋದು. ಬಟ್ ಆ ಕಡೆ ನಾನು ಹೋಗೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಓಕೆ. ಇಲ್ಲಿ ಬಂದಿದ್ದೀವಿ. ಒಳಗಡೆ ಬಂದಾಯಿತು. ಜೋಗ ಕಾಣ್ತಾ ಇದೆ ಅಲ್ವಾ.
ನೀರು ಸಾಕ ರಾಜ ರಾಣಿ ರೋರರ್ ರಾಕೆಟ್. ಸೊ ಒಳಗಡೆ ಬಂದಾಯಿತು. ಸೊ ಒಳಗಡೆ ಬಂದಾದ್ಮೇಲೆ ಫಾಲ್ಸ್ ಕಾಣ್ತಾ ಇದೆ ಅಲ್ಲ, ಆ ಕಡೆ ಕೆಳಗಡೆ ಮೆಟ್ಲು ಡೌನಲ್ಲಿ ಬಿಟ್ಟರೆ ಹೋಗೋಣ. ಸೊ ಬನ್ನಿ. ಸೊ ಜೋಗ್ ಫಾಲ್ಸಿಗೆ ಬರಬೇಕು ಅಂತ ಹೇಳಿದ್ರೆ ಶಿವಮೊಗ್ಗದಿಂದ ಇಲ್ಲಿಗೆ 103 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬಂದಾಯಿತು. ಆ ಕಡೆ ನನಗೆ ಅನಿಸಿರೋ ಪ್ರಕಾರ ಕೆಳಗಡೆ ಮೆಟ್ಲ ಮೇಲೆ ಬಿಡಲ್ಲ ಅನಿಸುತ್ತೆ, ಎಲ್ಲ ಕ್ಲೋಸ್ ಮಾಡವ್ರೆ. ಇಲ್ಲೆಲ್ಲ ಜನಗಳು ಫುಲ್ಲು ಫೋಟೋ ಗೀಟೋದೆಲ್ಲ ಬ್ಯುಸಿ ಆಗೋರೆ. ಸೊ ನೋಡೋಣ ಬನ್ನಿರಿ. ಜನ ನೋಡ್ಬೋದು, ಫುಲ್ಲು ಜನ ಇದ್ದಾರೆ. ಎಲ್ಲ ಫೋಟೋ ಗೀಟೋ ಸೀನರೀಸು ಫುಲ್ಲು. ಆಮೇಲೆ ಎಲ್ಲ ಇಮಿಡಿಯೇಟ್ ಎಲ್ಲ ಫೋಟೋ ಗೀಟೋ ಅಂತವ್ರಪ್ಪ. ನೋಡೋಣ. ಎಲ್ಲ ಫುಲ್ಲು ಬ್ಯುಸಿ ಆಗೋರೆ. ಈಗಲೇ ಕೊಡೋದು ನೋಡಿ. ಇವರು ಅಲ್ಲಿ ಐ ಥಿಂಕ್ ಕೆಳಗಡೆ ಕನ್ಸ್ಟ್ರಕ್ಷನ್ ಈಸ್ ವರ್ಕಿಂಗ್ ಇನ್ ಪ್ರೋಸೆಸ್. ಸೊ ಬಿಡಲ್ಲ ಅನ್ಸುತ್ತೆ ಇಲ್ಲಿ ಕೆಳಗಡೆ. ನೋಡೋಣ ಕೆಳಗಡೆ ಈ ಕಡೆಯಿಂದ ಎಲ್ಲರೂ ಹೋಗೋಣ. ಸೊ ಇನ್ನು ಕ್ಲೋಸಪ್ ಆ್ಯಂಗಲ್ಲು ನೋಡ್ಬೋದು, ಕ್ಲೋಸಪ್ ಆ್ಯಂಗಲ್ಲು. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಪವರ್ ಹೌಸು. ಈಗ ಈ ಕಡೆ ಬಂದರೆ ಅದು ಬ್ರಿಟಿಷ್ ಬಂಗ್ಲೆ. ಸೊ ಅಲ್ಲಿ ಬೆಳಗ್ಗೆ ಬೇಗ ಬಂದರೆ ಹೋಗ್ಬೋದು. ಅಲ್ಲಿ ಯಾರಿಗಾರು ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿ ಈ ಫಾಲ್ಸ್ ಇದು ಹರಿದಿದೆ ನೋಡಿ, ಇದು ಹೋಗಿ ನಾವು ನೀರು ಟಚ್ ಮಾಡ್ಬೋದು. ಸೊ ಅಲ್ಲಿ ಹೋಗಕ್ಕೆ ಟ್ರೈ ಮಾಡ್ತೀನಿ ಆ ಬ್ರಿಟಿಷ್ ಬಂಗ್ಲೆ ಹತ್ರ, ನೋಡೋಣ. ಆಮೇಲೆ ಇಲ್ಲಿ ಮುಂಗಾರು ಮಳೆ ಒಂದು ಸೀನು ಶೂಟಿಂಗ್ ಆಗಿರೋದು ಇಲ್ಲೇ, ಅದೇ ಆ ಬ್ರಿಟಿಷ್ ಬಂಗ್ಲೆ ಹತ್ರ ಕಾಣ್ತಾ ಇದೆ ನನಗೆ. ಸೊ ನಾನು ಹೇಳೋನಲ್ಲ ನಿಮಗೆ, ಅಲ್ಲಿ ಹೋಗಿ ವಾಟರ್ ಟಚ್ ಮಾಡ್ಬೋದು ಅಂತ, ಅಲ್ಲೇ ಶೂಟಿಂಗ್ ಆಗಿರೋದು. ನೋಡ್ತೀನಿ ಅಲ್ಲಿ ಆದರೆ ಇವಾಗ ನಾನು ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ಗೆ ಯಾರೆಲ್ಲ ಹೊಸಬಿರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ. ನೋಡ್ಬೋದು ಎಲ್ಲ ಫುಲ್ಲು ಕ್ರೌಡ್ ಇದೆ, ಎಲ್ಲ ಫೋಟೋದಲ್ಲಿ ಬ್ಯುಸಿ ಆಗೋರೆ. ಎಲ್ಲ ಸೀನ್ಗಳು ನೋಡಿರಿ, ಸಖತ್ ಸೀನ್ಸ್ಗಳಿದ್ದಾವೆ, ಬಂದು ಎಕ್ಸ್ಪ್ಲೋರ್ ಮಾಡಿರಿ. ಸೊ ಅನ್ಫಾರ್ಚುನೇಟ್ಲಿ ಆ ಕಡೆ ಮೆಟ್ಲು ಕೆಳಗಡೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿಂದನೇ ವ್ಯೂ ಪಾಯಿಂಟ್ಸ್ಗಳು ತೋರಿಸ್ತೀನಿ. ಸೊ ಇಲ್ಲೆಲ್ಲ ಬಂದರೆ ನೋಡಿರಿ, ಅಲ್ಲೆಲ್ಲ ಮೆಟ್ಲಿದೆ, ಎಲ್ಲ ಮಳೆ ಬಂದು ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟವ್ರೆ, ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಿದೆ. ಸೊ ಹಂಗಾಗಿ ಅನ್ಫಾರ್ಚುನೇಟ್ಲಿ ಕೆಳಗೆ ಹೋಗೋಕ್ಕಾಗಲ್ಲ. ಆ ಕಡೆ ಬ್ರಿಟಿಷ್ ಬಂಗ್ಲೆ ಕಾಣ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಟ್ರೈ ಕೇಳಿ ನೋಡ್ತೀನಿ, ಅಲ್ಲಿ ಹತ್ರ ಆದರೆ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಹೋದರೆ ಗುಡ್ ಆ್ಯಂಡ್ ವೆಲ್ಲು, ಇಲ್ಲ ಇಷ್ಟೇ ಅಂತ ತಿಳ್ಕೊಬೇಕು. ಇಲ್ಲಿ ನೋಡ್ಬೋದು ಕನ್ಸ್ಟ್ರಕ್ಷನ್ ವರ್ಕ್ ಈಸ್ ಪ್ರೋಗ್ರೆಸ್ಸು. ಇಲ್ಲಿಂದ ಕೆಳಗಡೆ ಮೆಟ್ಲು ಫುಲ್ಲು ನಾವು ಈ ಫಾಲ್ಸ್ ಎಲ್ಲಿ ನೀರು ಬೀಳುತ್ತಲ್ಲ, ಈ ಫಾಲ್ಸ್ ನೀರು ಬೀಳೋಕ್ಕೆ ತನಕನೂ ನಾವು ಮೆಟ್ಲಿದೆ. ಬಟ್ ಇಲ್ಲೇನೋ ಕನ್ಸ್ಟ್ರಕ್ಷನ್ ಬಿಕಾಸ್ ಆಫ್ ಮಳೆ ಎಲ್ಲ ಬಂದುಬಿಟ್ಟು ಏನೋ ಡ್ಯಾಮೇಜ್ ಆಗಿದೆ ಸ್ಟೆಪ್ಸ್ಗಳು. ಸೊ ಹಂಗಾಗಿ ಕನ್ಸ್ಟ್ರಕ್ಷನ್ ನಡೀತಿದೆ, ಅಲ್ಲಿ ನೋಡ್ಬೋದು ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಹಂಗಾಗಿ ಕೆಳಗೆ ಬಿಡಲ್ಲ. ಸೊ ನೋಡೋಣ. ಸೊ ನನಗನ್ಸಿರೋ ಪ್ರಕಾರ ಆ ಕಡೆ ಬ್ರಿಟಿಷ್ ಬಂಗ್ಲೆಗೂ ಇವಾಗ ಇಷ್ಟೊತ್ತಿಗೆ ಅಲೋ ಮಾಡಲ್ಲ, ಟೈಮ್ ಆಗಲಿಲ್ಲ. ಆಲ್ರೆಡಿ 12:30 ಆಗೋಗಿದೆ. ಬರೋಂಗಿದ್ರೆ 8 ಗಂಟೆ ಒಳಗಡೆ ಅಲ್ಲಿ ಬಂದುಬಿಟ್ಟು ಅಲ್ಲಿ ಗೈಡ್ಗಳಿರ್ತಾರೆ, ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಒಂದು ಪರ್ಸನಿಗೆ 60 ಇಲ್ಲ 80 ಇಸ್ಕೊಂಡು ಒಳಗಡೆ ಹೋಗ್ಬೋದು. ಬಟ್ ಆದರೆ ಅಲ್ಲಿ ಇಷ್ಟೊತ್ತಿನ ಮೇಲೆ ಒಳಗಡೆ ಎಂಟ್ರಿ ಕೊಡೋಲ್ಲ. ಸೊ ನೋಡೋಣ. ಸೊ ಇಲ್ಲಿ ಜೋಗ ಎಲ್ಲ ಎಕ್ಸ್ಪ್ಲೋರ್ ಮಾಡಾದಮೇಲೆ ನಿಮಗೆ ಹೊಟ್ಟೆ ಹಸಿದ್ರೆ ಯಾವುದೋ ಗೇರುಸೊಪ್ಪ ಹೋಟೆಲ್ ಮಯೂರ ಅಂತ ಇದೆ, ನೋಡೋಣ, ತೋರಿಸ್ತೀನಿ ಬನ್ನಿರಿ. ಸೊ ನಾನು ಹೇಳಿದೆ ನಿಮಗೆ ಹೊಟ್ಟೆ ಹಸಿದ್ರೆ ಮಯೂರ ಗೇರುಸೊಪ್ಪೆ ರೆಸ್ಟೋರೆಂಟ್, ಜೋಗ್ ಫಾಲ್ಸ್, ವೆಜ್ ಆ್ಯಂಡ್ ನಾನ್ ವೆಜ್. ಸೊ ನಂದು ಊಟ ಆಯಿತು, ನಾನು ಬರ್ತಾ ಸಾಗರದಲ್ಲಿ ಟಿಫನ್ ಮಾಡಿದೆ. ಸೊ ನಿಮಗೆ ತೋರಿಸ್ತೀನಿ, ನಿಮಗೆ ಬಂದರೆ ಬೈ ಚಾನ್ಸ್ ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಇದ್ದರೆ ಇಲ್ಲೇ. ಸೊ ನೋಡಿರಿ, ಇಲ್ಲೇ ಮುಂದೆ ಬಂತು. ಆಮೇಲೆ ವಾಶ್ರೂಮು ಎಲ್ಲ ಇದೆ, ಆಮೇಲೆ ವಾಶ್ರೂಮು ಇದೆ, ರೆಸ್ಟೋರೆಂಟು ಇದೆ, ಹೋಟೆಲ್ಲು ಸಬ್ ಜಾಗ ಅಚ್ಚಾ ಬಾಯ್. ನೀವು ಫ್ಯಾಮಿಲಿ ಜೊತೆ ಬಂದರೂ ಎಂಜಾಯ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಬಂದರೂ ಎಂಜಾಯ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಕಮ್ ವಿತ್ ಯುವರ್ ಗರ್ಲ್ ಫ್ರೆಂಡ್ಸ್.
ಸೊ ಇದೇ ನೋಡ್ರಿ ಗೈಸ್, ಹೋಟೆಲ್ ಮಯೂರ ಗೇರಿಸೊಪ್ಪೆ ಜೋಗ್ ಫಾಲ್ಸ್. ಓಕೆನಾ, ದಿಸ್ ಈಸ್ ದಿ ಹೋಟೆಲ್ ಜೋಗ್ ಫಾಲ್ಸ್ ಇನ್ ಹೋಟೆಲ್. ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿದ್ದೆ, ಬಟ್ ಆ್ಯಂಬಿಷನ್ ಬೇರೆ ಇದು, ಇವಾಗಿನ ಆ್ಯಂಬಿಷನ್ನೇ ಬೇರೆ ಥರ ಇದೆ. ಸೊ ಮಸ್ತಾಗಿದೆ. ಓಕೆ, ಹೋಟೆಲ್ ಹತ್ರ ಬಂದರೂ ಇಲ್ಲೂ ವ್ಯೂ ಪಾಯಿಂಟ್ಗಳೇ, ಇಲ್ಲೂ ಪಿಕ್ಸ್ ಮೇಲೆ ಪಿಕ್ಸ್ ಹೊಡ್ಕೊಬೋದು. ಬಂದು ಎಕ್ಸ್ಪ್ಲೋರ್ ಮಾಡಿರಿ. ನೋಡಿರಿ ಇಲ್ಲಿ ಹೆಂಗಿದೆ, ಮಸ್ತಾಗಿದೆ ಮಾತ್ರ. ಕಾರ್ ಪಾರ್ಕಿಂಗ್ ಮೇಲ್ಗಡೆ ಬೇಕಾದ್ರೆ ನಿಮಗೆ ಬಂದು ಸ್ಟೇ ಮಾಡಬೇಕು ಅಂದರೆ ರೆಸಾರ್ಟ್. ಓಕೆ, ಇಲ್ಲೂ ವ್ಯೂ ಪಾಯಿಂಟ್ ಏನು ಕಮ್ಮಿ ಇಲ್ಲ. ಇಲ್ಲೂ ನೋಡ್ರಿ, ಇಲ್ಲಿಂದನೂ ಫುಲ್ಲು ಕಾಣುತ್ತೆ, ರೋರರ್ ಕಾಣುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಸಿ ನಾನು ಹೇಳಿದೆ ಮೇಲ್ಗಡೆ ಬ್ರಿಟಿಷ್ ಬಂಗ್ಲೆ ಕರ್ಕೊಂಬರ್ತೀನಿ ಅಂತ. ಸೊ ಇಲ್ಲಿ ಮೇಲ್ಗಡೆ ಬಂದಾಯಿತು. ಸೊ ಮೇಲ್ಗಡೆ ಕೆಳಗಡೆ ಆ ಫಾಲ್ಸಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಒಳಗಡೆ ಹೋಗೋಣ. ಸೊ ಒಳಗಡೆ ಆ ಕಡೆ ನೀರು ಟಚ್ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಬ್ರಿಟಿಷ್ ಬಂಗ್ಲೆಗೆ ಬರ್ಬೇಕಾದ್ರೆ ಇಲ್ಲಿಂದ ಕೆಳಗಿಂದ ಬರಬೇಕು. ಸೊ ನಾನು ಕೆಳಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಈಗ ಮೇಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿರಿ, ಇದೆ ಅದು ಮೇಲ್ಗಡೆ ಬಂದಾದಮೇಲೆ ಈ ಕಡೆ ಬೈಕ್ ಪಾರ್ಕಿಂಗ್ ಮಾಡಿ ಇಲ್ಲೆಲ್ಲ ಸುಮಾರು ಜನ ಬಂದವ್ರೆ. ಮಂಗಗಳಂತೂ ಸುಮಾರು ಇದ್ದಾವೆ. ಈ ಮಂಗ. ಸೊ ಈಗ ಒಳಗಡೆ ಹೋಗೋಣ. ಹಾಂ, ಈ ಕಡೆ ಎಲ್ಲ ಅಂಗಡಿಗಳಿದ್ದಾವೆ. ಲೈಕ್ ಏನು ಅನಾನಸ್ಸು, ಜೋಳ ಗೀಳ ಅವು ಇವು ತಿನ್ಬೋದು ಅಷ್ಟೇ. ಒಳಗಡೆ ಇದು ಬ್ರಿಟಿಷ್ ಬಂಗ್ಲೆದು ಎಂಟ್ರೆನ್ಸು. ಓಕೆ, ಒಳಗಡೆ ಬಂದಾಯಿತು. ಒಳಗಡೆ ಹಿಂಗೆ ನಡ್ಕೊಂಡು ಹೋಗಬೇಕು. ಹೋಗೋಣ, ನೋಡೋಣ ಏನಿದೆ ಬಂಗ್ಲೆ ಒಳಗಡೆ, ಏನಿಲ್ಲ. ಆಮೇಲೆ ಆ ಕಡೆ ಸೈಡಾಗೆ ನೀರು ಟಚ್ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ. ಸೊ ನೋಡೋಣ. ಒಳಗಡೆ ಬಂದಾದಮೇಲೆ ಅಲ್ಲಿ ಒಳಗಡೆ ನೋಡ್ತೀನಿ, ಒಳಗಡೆ ಏನು ಒಳಗಡೆ ಬಂಗ್ಲೆ ಒಳಗೆ ಬಿಡ್ತಾರೋ ಇಲ್ಲ, ಲೈಕ್ ಆ ಕಡೆ ನೀರು ಟಚ್ ಮಾಡೋಕ್ಕೆ ಬಿಡ್ತಾರೋ. ಈಗಂತೂ ನನಗನ್ಸಿರೋ ಪ್ರಕಾರ ನೀರು ಟಚ್ ಮಾಡೋಕ್ಕೆ ಬಿಡೋಕ್ಕಲ್ಲ, ಬಿಕಾಸ್ ಇದು ಓವರ್ ಟೈಮು. ಬೆಳಗ್ಗೆ 9 ಗಂಟೆ ಒಳಗಡೆ ಬಂದರೆ ನೀವು ಹೆಂಗಾರು ಮಾಡಿ ಗೈಡ್ಗಳಿಗೆ ಕರ್ಕೊಂಡು ಹೋಗ್ಬಿಡ್ಬೋದು. ಅವ್ರ ಗೈಡೆಲ್ಲ ಎದ್ವಾ ಪ್ರೈಸ್ ಹೇಳ್ತಾರೆ. ಹಂಗೆಲ್ಲ ಕೊಡೋಕ್ಕೆ ಹೋಗೋದು ಬೇಡ. ಮ್ಯಾಕ್ಸ್ ಒಂದು 60 ಇಲ್ಲ 70 ಕೊಟ್ಟರೆ ಒಬ್ಬರಿಗೆ ಪರ್ ಹೆಡ್ ಕರ್ಕೊಂಡು ಹೋಗ್ತಾರೆ. ಅದು ಒಳಗಡೆ ಒಂದು ಶಾರ್ಟ್ ಕಟ್ ಐತೆ, ನೋಡ್ತೀನಿ. ಅದು ಆದರೆ ತೋರಿಸ್ತೀನಿ, ಬನ್ನಿರಿ ಹೋಗೋಣ. ಸೊ ಇದೇ ಬ್ರಿಟಿಷ್ ಬಂಗ್ಲೆ. ಸೊ ನೋಡೋಣ ಒಳಗಡೆ ಬಿಡ್ತಾರೋ ಎಲ್ಲೂ ಕ್ರೌಡ್ ಇದೆ. ಸೊ ಲೆಟ್ ಮೀ ಟ್ರೈ ಇನ್ ಮೈ ಓನ್ ವೇ. ಶ್ರೀ ಧರ್ಮಶಾಸ್ತ್ರ. ಮಾತ್ರ ಇಲ್ಲಿಂದನೂ ವ್ಯೂ ಪಾಯಿಂಟ್ ಮಾತ್ರ ಸಾಕಾಗಿದೆ ನೋಡ್ರಿ ಗೈಸ್. ದಿಸ್ ಈಸ್ ಕಾಲ್ಡ್ ಬ್ರಿಟಿಷ್ ಬಂಗ್ಲೆ. ಇಲ್ಲಿ ನೋಡ್ರಿ, ಸೈಕಿದೆ ಮಾತ್ರ. ಆ ಕಡೆ ಏನೋ ಬಿಡಂಗೆ ಕಾಣಲ್ಲ ಅನ್ಸುತ್ತೆ. ಸೊ ಎಲ್ಲ ಜನಗಳೆಲ್ಲ ಇಲ್ಲಿ ಎಲ್ಲ. ಸೊ ಅಲ್ಲಿ ಎಷ್ಟು ದೂರದಿಂದ ನೋಡ್ತೀವಿ, ಇಲ್ಲಿ ಅಷ್ಟೇ ಕ್ಲೋಸಪ್ಪಲ್ಲಿ ನೋಡ್ತೀವಿ. ಸೊ ತೋರಿಸ್ತೀನಿ ನೋಡ್ರಿ ಇವಾಗ. ಸೊ ಮೆಟ್ಲು ಇಳ್ಕೊಂಬಂದಾದ್ಮೇಲೆ ಈ ಕಡೆ ಈ ಥರ ಕಾಣುತ್ತೆ. ನಮಗೆ ಆ ಕಡೆ ಕರ್ಕೊಂಡು ಹೋಗಿ ಬಿಡಲ್ಲ ಅನ್ಸುತ್ತೆ. ನೋಡ್ತೀನಿ ತಡೀರಿ, ಕರ್ಕೊಂಡು ಹೋಗ್ತೀನಿ, ನೋಡೋಣ. ಇನ್ನೂ ಕ್ಲೋಸಪ್ ಆ್ಯಂಗಲ್ ಇದು. ಸೊ ನಾನು ಹೇಳ್ದೆ ಅಲ್ಲ, ಅದೇ ಸ್ಪಾಟು. ಆ ಕಡೆ ಸೈಡಿಂದ ಕರ್ಕೊಂಬರ್ತಾರೆ. ಇಲ್ಲ ಬಗ್ಗಿ ನೋಡಿದ್ರೆ ಮಾತ್ರ ಸೈಕ ಕಾಣುತ್ತೆ. ಇಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ, ಬಿಕಾಸ್ ಆಫ್ ಗೇಟ್ ಕ್ಲೋಸ್ ಮಾಡವ್ರೆ. ನಾನು ಹೇಳಿದೆ ಅಲ್ವಾ ಒಳಗಡೆ ಕರ್ಕೊಂಬರ್ತೀನಿ ಅಂತ. ಸೊ ಅದೇ ಸ್ಪಾಟ್, ಎಕ್ಸಾಕ್ಟ್ ಸ್ಪಾಟು. ಆ ಕಡೆ ಸೈಡಿಂದ ಒಳಗಡೆಯಿಂದ ಕರ್ಕೊಂಬರ್ತಾರೆ. ಅದು ನೀವು ಬೆಳಗ್ಗೆ 9 ಗಂಟೆ ಒಳಗಡೆ ಬರಬೇಕು. 9 ಗಂಟೆ ಒಳಗಡೆ ಬಂದುಬಿಟ್ರೆ ಅಲ್ಲಿಂದ ಬಗ್ಗಿ ತೋರಿಸ್ತಾರೆ. ಇಡೀ ಫಾಲ್ಸ್ ಕಾಣುತ್ತೆ ಮಾತ್ರ. ಹೆಂಗೆ ಕಾಣುತ್ತೆ ಅಂದರೆ ಚಿಂದಿ ಕಾಣುತ್ತೆ ಮಾತ್ರ. ಅದು 990 ಅಡಿ ಕೆಳಗಡೆ
ಸೊ ಒಳಗಡೆ ಬಂದು ನಿಮಗೆಲ್ಲ ತೋರಿಸೋನಲ್ಲ ಸೀನ್ಸ್ಗಳು ಅಷ್ಟೇ. ಸೊ ಆ ಕಡೆ ಸೈಡಿಂದ ಹೋದರೆ ಬಟ್ ಅದು 9 ಗಂಟೆ ಒಳಗಡೆ ಬರಬೇಕು. 9 ಗಂಟೆ ಒಳಗಡೆ ಬಂದರೆ ನೀವು ಆ ನೀರು ಬೀಳುತ್ತಲ್ಲ ಅಲ್ಲಿಂದ ನೋಡ್ತೀವಲ್ಲ ನೀವು, ಆ ವ್ಯೂನ ನೀವು ಇಲ್ಲಿ ಟಚ್ ಮಾಡ್ಬೋದು, ಆ ನೀರು ಫೀಲ್ ಮಾಡ್ಬೋದು. ಬಟ್ ಇವಾಗ ಇಷ್ಟೊತ್ತ ಮೇಲೆಲ್ಲ ಬಂದರೆ ಸೊ ಆಗಲ್ಲ. ಓಕೆ, ಸೊ ಬ್ರಿಟಿಷ್ ಬಂಗ್ಲೆ ಗೈಸ್, ಇದು ಬ್ರಿಟಿಷ್ ಬಂಗ್ಲೆ. ಲೈಕ್ ಒಳಗಡೆ ಏನು ಎಂಟ್ರೆನ್ಸ್ ಇಲ್ಲ, ಒಳಗಡೆ ಏನು ಬಿಡೋಲ್ಲ. ಮೇ ಬಿ ಎಲ್ಲ ಬಂದರೆ ಸ್ಟೇಗಿ ಮಾಡೋಕ್ಕೆ, ಆಮೇಲೆ ಹೋಟೆಲ್ಸ್ಗಳಿದೆ ಅಷ್ಟೇ. ಅದು ಬಿಟ್ಟರೆ ಅದೇ ಈ ವ್ಯೂ ಪಾಯಿಂಟಿಗೋಸ್ಕರ ಇಲ್ಲಿ ಜನ ತುಂಬ ಬರೋದು. ಅದು 9 ಗಂಟೆ ಒಳಗಡೆ ಬಂದುಬಿಟ್ರೆ ನಾನು ನಿಮಗೆ ಅದು ಎಕ್ಸಾಕ್ಟ್ ಸ್ಪಾಟ್ ತೋರಿಸೋನಲ್ಲ, ಎಕ್ಸಾಕ್ಟ್ ಸ್ಪಾಟ್ ಅದೇ. 9 ಗಂಟೆ ಒಳಗಡೆ ಬಂದರೆ ನೀವು ಗೈಡ್ ಹಿಡ್ಕೊಂಡು ಒಳಗಡೆ ಆ ಕಡೆ ಶಾರ್ಟ್ಕಟ್ಟಿಂದ ಹೋಗಿ ನೀವು ನೀರು ಟಚ್ ಮಾಡಿ ನೀವು ಕೆಳಗಡೆ ಬಗ್ ತೋರಿಸ್ತಾರೆ. ಅಪ್ಪ ಹೆಂಗಿದೆ ಅಂದರೆ ಮಾತ್ರ ಅದು ಸೀನ್ ಮಾತ್ರ ಸೈಕಿದೆ. ಸೊ ಶರಾವತಿ ಬ್ಯಾಕ್ ವಾಟ್ರಿಗೆ ಹೋಗೋಕ್ಕಿದೆ ರೋಡು. ನಾನು ಅಲ್ಲಿ ಮುಂದ್ಗಡೆ ಸೆಕ್ಯೂರಿಟಿ ಅವ್ರ ಸುಮಾರು ವಿಚಾರಿಸಿದೆ, ಕೇಳಿದೆ. ಇಲ್ಲ ಸರ್ ಬಿಡಲ್ಲ ಅಂತ ಹೇಳಿದ್ರು. ಯಾವಾಗ ಓಪನ್ ಮಾಡ್ತೀವಿ ಅಂತ ಕೇಳಿದ್ರು, ಅದು ಏನೂ ಹೇಳಿಲ್ಲ. ಸೊ ಇದೊಂದು ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಇಷ್ಟು ಹೇಳ್ತಾ ಈ ಜೋಗ್ ಫಾಲ್ಸ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನಂದು ಇರಲಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಬಾಯ್.